ಎಲ್ಲಾ ಕಡೆ ಕತ್ತಲು, ರಾತ್ರಿ ಆಗಿದೆ. ಜನರೆಲ್ಲ ಒಂದು ಕಡೆ ನಿಂತ್ಕೊಂಡಿದ್ದಾರೆ. ಚಿಕ್ಕೋರು, ದೊಡ್ಡೋರು, ಮಹಿಳೆಯರು ಎಲ್ಲ ಅಲ್ಲಿದ್ದಾರೆ. ಅವರೆಲ್ಲ ಅಲ್ಲಿ ಯಾಕಿದ್ದಾರೆ ಗೊತ್ತಾ? ನೀರಿಗಾಗಿ, ಕುಡಿಯೋ ನೀರಿಗಾಗಿ. ಅಲ್ಲಿರೋ ಖಾಲಿ ಬಿಂದಿಗೆಗಳನ್ನ ನೋಡಿದ್ರೆ ಸಾಕು, ಅವರು ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾ ಇರೋದು ಕುಡಿಯೋ ನೀರಿಗಾಗಿ ಅನ್ನೋದು ಗೊತ್ತಾಗುತ್ತೆ. ಸಿಎಂ ತವರು ಜಿಲ್ಲೆ ಮೈಸೂರಿನ ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿಯಲ್ಲೂ ನೀರಿಗಾಗಿ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಗ್ರಾಮಕ್ಕೆ ನೀರಿನ ಸಂಪರ್ಕ ಕಲ್ಪಿಸುವಂತಹ ಪೈಪ್ಲೈನ್ ದುಸ್ಥಿತಿ ಮಾಡಿಸಿಲ್ಲ. ಹೀಗಾಗಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಕೆ ಆಗ್ತಾ ಇಲ್ಲ. 500 ಕುಟುಂಬ, ಒಂದೇ ಬೋರ್ವೆಲ್. ನೀರಿಗಾಗಿ ಗ್ರಾಮಸ್ಥರು ಹೈರಾಣು. ಗುಡಾಳ್ ಗ್ರಾಮದಲ್ಲಿ ಒಟ್ಟು 500 ಕುಟುಂಬ ಇದೆ. ಇಲ್ಲಿ 500 ಕುಟುಂಬಕ್ಕೆ ಒಟ್ಟು 4 ಬೋರ್ವೆಲ್ಗಳಿದ್ವು. ಆದ್ರೆ ಈಗ 3 ಬೋರ್ವೆಲ್ ಬತ್ತಿ ಹೋಗಿದ್ದು, 1 ಬೋರ್ವೆಲ್ನಲ್ಲಿ ನೀರು ಬರ್ತಿದೆ. ಆದ್ರೆ ಆ ಬೋರ್ವೆಲ್ನ ನೀರು ಈ ಗ್ರಾಮಕ್ಕೆ ಸಾಲ್ತಾ ಇಲ್ಲ.